ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ದಿ ಅನದರ್ ವಿಡಿಯೋ. ಗೈಸ್, ಈ ವಿಡಿಯೋ ಕಂಪ್ಲೀಟ್ ಆಗಿ 1.5 ನಿಮಿಷ ಇರುತ್ತೆ, ಅಂದರೆ 1 ನಿಮಿಷ 30 ಸೆಕೆಂಡ್ ಮೇಲೆ ಇರುತ್ತೆ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಗೊತ್ತಾಗುತ್ತೆ ಯಾರು ಎಲಿಮಿನೇಟ್ ಆಗಿದ್ದಾರೆ ಮತ್ತು ಬಾಟಮ್ 3ಅಲ್ಲಿ ಬಾಟಮ್ 2ಅಲ್ಲಿ ಯಾರ್ಯಾರೆಲ್ಲ ಇದ್ದಾರೆ ಅಂತ. ಆ್ಯಕ್ಚುಲಿ ಇದು ಮಿಡ್ ನೈಟ್ ನಡೆದಿರೋದು. ನಾನು ನಿಮಗೆ ಮುಂಚೆನೇ ಅಪ್ಡೇಟ್ನ ನೀಡಿದ್ದೆ, ಲಾಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಅಪ್ಡೇಟ್ನ ನೀಡಿದ್ದೆ ಯಾರು ಎಲಿಮಿನೇಟ್ ಆಗಬಹುದು ಅಂತ. ಬಟ್ ಟ್ವಿಸ್ಟ್ ಇದ್ದೇ ಇರುತ್ತೆ ಅಂತಲೂ ಕೂಡ ಹೇಳಿದ್ದೆ. ಅದೇ ರೀತಿ ಇವಾಗ ಟ್ವಿಸ್ಟ್ ಕೂಡ ಇದೆ. ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ, ಸ್ವಲ್ಪ ಜನಕ್ಕೆ ಗೊತ್ತಿರೋದಿಲ್ಲ. ಗೊತ್ತಿಲ್ಲದಿರೋರು ಕಂಪ್ಲೀಟ್ ಆಗಿ ಈ ವಿಡಿಯೋ ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದು ಅಂತ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಬಿಗ್ ಬಾಸ್ ಅಪ್ಡೇಟ್ಸು ಇದೇ ಚಾನಲಲ್ಲಿ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇವಾಗ ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಅವರು ಅನೌನ್ಸ್ಮೆಂಟ್ನ ನೀಡ್ತಾರೆ. ಇವರು ಎಲ್ಲ ಮನ್ಗಾದ ಮೇಲೂ ಕೂಡ ಒಂದು ಸೈರನ್ನ ಹಾಕ್ತಾರೆ, ಬಿಗ್ ಬಾಸ್ ಮನೆಯಲ್ಲಿ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಇದೆ ಅಂತ. ಯಾವಾಗಲೂ ಕೂಡ ಮಿಡ್ ನೈಟಲ್ಲೇ ಎಲಿಮಿನೇಟ್ ಆಗೋದು, ಅದೇ ರೀತಿ ಮಿಡ್ ನೈಟಲ್ಲೇ ಇವಾಗ ಎಲಿಮಿನೇಷನ್ ನಡೆದಿದೆ. ಅದಾದಮೇಲೆ ಒಂದು ಪ್ರಕ್ರಿಯೆಯನ್ನು ಕೊಡ್ತಾರೆ. ಯಾರ್ಯಾರೆಲ್ಲ ಎಲಿಮಿನೇಟ್ ಆಗಿದ್ದಾರೆ ಅವರೆಲ್ಲ ಸೂಟ್ ಕೇಸನ್ನು ತೊಗೊಂಬಂದು ಮುಂದೆ ನಿಂತಿರ್ತಾರೆ. ಅದೇ ರೀತಿ ಒಂದಿಷ್ಟು ಟಾಸ್ಕ್ ಕೂಡ ಆಗುತ್ತೆ. ಅದು ಕಂಪ್ಲೀಟ್ ಆಗಿ ಎಪಿಸೋಡಲ್ಲಿ ನೋಡಬೇಕಾಗಿರುತ್ತೆ. ಇವಾಗ ಬಾಟಮ್ 3ಅಲ್ಲಿ ನೋಡೋದಾದರೆ ಒಂದಿಷ್ಟು ಜನ ಬರ್ತಾರೆ, ಎಲ್ಲರೂ ಕೂಡ ಅಳ್ತಾ ಇರ್ತಾರೆ, ಅಂದರೆ ಒಂದು ಸ್ವಲ್ಪ ಇರಿಟೇಟಿಂಗ್ ಅಂತ ಅನಿಸುತ್ತೆ. ಅದೇ ರೀತಿ ಈ ಒಂದು ಎಲಿಮಿನೇಷನ್ ಆದಮೇಲೆ ಮತ್ತೆ ನಿಮಗೆ ಸಂಡೇ ಒಂದು ಎಲಿಮಿನೇಷನ್ ಆಗುತ್ತೆ. ಅದನ್ನು ಕೂಡ ಇದೇ ಚಾನಲಲ್ಲಿ ಅಪ್ಡೇಟ್ನ ತಿಳಿಸ್ತಾ ಹೋಗ್ತೀನಿ. ಇವಾಗ ಬಾಟಮ್ 3ಅಲ್ಲಿ ಬಂದು ರಜತ್ ಅವರು ಇರ್ತಾರೆ, ಭವ್ಯ ಅವರು ಇರ್ತಾರೆ, ಮತ್ತು ಗೌತಮಿ ಅವರು ಇರ್ತಾರೆ. ನೆಕ್ಸ್ಟ್ ಬಾಟಮ್ 2ಗೆ ಬರೋಣ. ಅಂದರೆ ಅಲ್ಲಿಗಿಂತ ಮುಂಚೆ ಎಲ್ಲರೂ ಸೇವ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಈ 3 ಜನದಲ್ಲಿ ಒಬ್ಬರು ಎಲಿಮಿನೇಟ್ ಆಗ್ತಾರೆ. ಅದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿರೋ ನ್ಯೂಸ್ ಆಗಿರುತ್ತೆ. ಅದೇ ರೀತಿ ಇವಾಗ ಬಾಟಮ್ 2ಅಲ್ಲಿ ಯಾರಪ್ಪ ಎಂಟ್ರಿನ ಕೊಟ್ಟಿದ್ದಾರೆ ಅಂತ ಅಂದರೆ ಭವ್ಯ ಗೌಡ ಅವರು ಮತ್ತು ಗೌತಮಿ ಅವರು ಅಂತಲೇ ಹೇಳ್ಬೋದು. ಮಿಕ್ಕಿದ ಕಂಟೆಸ್ಟೆಂಟ್ಸ್ ಎಲ್ಲರೂ ಕೂಡ ಸೇವ್ ಆಗಿರ್ತಾರೆ. ಅದೇ ರೀತಿ ಇವಾಗ ಎಲಿಮಿನೇಷನ್ ಪ್ರಕ್ರಿಯೆಗೆ ಬರೋದಾದರೆ ಇವಾಗ ಕಂಪ್ಲೀಟ್ ಆಗಿ ಗೌತಮಿ ಜಾಧವ್ ಅವರು ಇವಾಗ ಈ ಸೀಸನ್ನಿಂದ ಎಲಿಮಿನೇಟ್ ಆಗಿದ್ದಾರೆ. ಇದಿಷ್ಟು ಒಂದು ಅಪ್ಡೇಟ್ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಬಿಗ್ ಬಾಸ್ ಅಪ್ಡೇಟ್ಸ್ ಇದೇ ಚಾನಲಲ್ಲಿ ಸಿಗ್ತಾ ಹೋಗುತ್ತೆ. ಥ್ಯಾಂಕ್ ಯು.